ನೀವಿಬ್ರು ಇಷ್ಟು ಒಳ್ಳೆ ಅಡ್ಗೆಗಳನ್ನ ಮಾಡಿದ್ರಿ ಅಲ್ವಾ, ನಾನ್ ಸುಮ್ನೆ ನಿಂತ್ರು ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ನಾನು ಏನಾದ್ರೂ ಅಡ್ಗೆ ಮಾಡ್ಬೇಕು ಅಲ್ವಾ? ನಾನೀಗೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಮಗೆ ಬರ್ದ್ ಕಳ್ಸಿರೋರು ಪ್ರತಿಮಾ ಮೈಸೂರಿಂದ. ರೆಸಿಪಿಯ ಹೆಸರು ಮಶ್ರೂಮ್ ಕಟ್ಲೆಟ್. ಮಶ್ರೂಮ್ ಕಟ್ಲೆಟ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡಿ. ಮಶ್ರೂಮ್, ಬೇಯಿಸಿದ ಆಲೂಗಡ್ಡೆ, ಕೇಸರಿ ಬಣ್ಣ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಎಣ್ಣೆ. ಶುರು ಮಾಡೋಣವಾ? ಹೆಲ್ಪ್ ಮಾಡ್ತೀರಾ ನಂಗೆ? ನಾ ಆ ಕಡೆ ಬರ್ಲಾ? ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೋತೀನಿ. 1 ನಿಮಿಷ ಆ ಮಶ್ರೂಮ್ ಕೊಡಿ ನನಗೆ. ಈ ಎಣ್ಣೆ ಕಾಯಷ್ಟೊತ್ತಿಗೆ ಮಶ್ರೂಮ್ನ ಏನ್ ಮಾಡ್ಕೊಂಡಿದೀನಿ ಅಂತ ಹೇಳ್ತೀನಿ. ಈ ಮಶ್ರೂಮ್ನ ಹೆಚ್ಕೊಂಡು ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ಇದನ್ನೆಲ್ಲ ಫಸ್ಟ್ ನಾವು ತೆಕ್ಕೋಬೇಕು. ತೆಳುವಾಗಿರೋ ಬಟ್ಟೆಯಲ್ಲಿ ಇದನ್ನ ಹಾಕಿ ಒಂದ್ ಸ್ವಲ್ಪ ಹೀಗೆ ಕಟ್ಟಿಟ್ರೆ ಅದ್ ನೀರೆಲ್ಲ ಆಚೆ ಬರುತ್ತೆ. ಒಂದ್ ಸ್ವಲ್ಪನೂ ನೀರಿರ್ಬಾರ್ದು. ಆ ಲೆವೆಲ್ಗೆ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಹಾಗೆ ಒಂದ್ ಸೌಟ್ ಕೊಡಿ. ಕಾದಿರೋ ಎಣ್ಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೋಣ. ಹಾಗೆ ಮಶ್ರೂಮ್ ಫ್ರೈ ಮಾಡಬೇಕು. ಈ ಮಶ್ರೂಮ್ ಮತ್ತು ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಆಲೂಗಡ್ಡೆ ಕೊಡಿ. ಈ ಆಲೂಗಡ್ಡೆನ ಬೇಯಿಸ್ಕೊಂಡು ಗ್ರೇಟ್ ಮಾಡ್ಕೊಂಡಿದೀವಿ, ಏನಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈ ಮೂರಲ್ಲೂ ನೀರಿನ ಅಂಶ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಬೇರೆ ಏನು ಹಿಟ್ಟನ್ನ ಬಳಸ್ತಾ ಇಲ್ಲ, ಹಾಗಾಗಿ ನೀರಿನ ಅಂಶ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನಿಮ್ಮ ಮಕ್ಳಿಗೆ ಏನ್ ಅಡುಗೆ ಇಷ್ಟ ಆಗತ್ತೆ? ಒಬ್ಬನಿಗೆ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್, ಓಕೆ, ಬ್ರೇಕ್ಫಾಸ್ಟ್ಗೆ ದೋಸೆ. ಇನ್ನೊಬ್ಬನಿಗೆ ಇಲ್ಲಿ ರೈಸ್ ಬಾತ್, ಆ ಥರ ಖುಷಿ. ಗುರು ಅವ್ರಿಗೆ ಏನ್ ತುಂಬಾ ಇಷ್ಟ ಆಗತ್ತೆ? ನನಗೆ ಎನಿಥಿಂಗ್, ಹೊಟ್ಟೆ ತುಂಬಿದ್ರೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಏನು ಮಾಡಿದ್ರು ತಿಂತಾರೆ. ರುಚಿಯಾಗಿರ್ಬೇಕಷ್ಟೇ ಅವ್ರಿಗೆ ಅಲ್ವಾ? ಇವಾಗ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ. ಈಗಿದು ಆಗಿದೆ. ಈಗಿದು ತಣ್ಣಗಾಗ್ಬೇಕು. ಈಗಿದು ತಣ್ಣಗಾಗಿದೆ. ಇದನ್ನೇನ್ ಮಾಡ್ಬೇಕು ಗೊತ್ತಾ? ನಾವು ಒಂದ್ ರೌಂಡ್ ಮಿಕ್ಸಿಗೆ ಹಾಕೋಬೇಕು. ಇದಕ್ಕಿನ್ನೂ ಒಂದು ಆ್ಯಡ್ ಮಾಡ್ಬೇಕು ನಾನು. ಏನ್ ಗೊತ್ತಾ? ನಿಂಬೆ ರಸ. ಈಗ ನಾವು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡ್ಬರ್ಬೇಕು. ಎಷ್ಟು? 1 ಸ್ಪೂನು ಕ್ವಾಂಟಿಟಿ ನೋಡ್ಕೊಂಡು ನಾವು ಹಾಕೋಬೇಕು. ಜಾಸ್ತಿ ಇದ್ರೆ 2 ಸ್ಪೂನು, ಕಡಿಮೆ ಇದ್ರೆ 1 ಸ್ಪೂನ್. ಕೆಲವರಿಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ, ಅವ್ರು ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಈಗ ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಪೌಡರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅಷ್ಟೊತ್ತಿಗೆ ನಾನೇನ್ ಮಾಡ್ತೀನಿ, ಈ ತವಾನ ಕಾಯಕ್ಕಿಡ್ತೀನಿ. ಬೇಗ ಆಗುತ್ತೆ ಅಲ್ವಾ ಕೆಲಸ, ಅದಕ್ಕೆ. ಸ್ವಲ್ಪ ಎಣ್ಣೆ ಕೊಡ್ತೀರಾ? ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಹೀಗಿದಕ್ಕೆ ಉಪ್ಪು ಸ್ವಲ್ಪ ಸಾಕಂತ, ಕೇಸರಿ ಬಣ್ಣ ಸ್ವಲ್ಪ ಹಾಕಿ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ. ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಬಣ್ಣನೇ ಬದಲಾಯ್ತು ನೋಡಿ ಅದರದ್ದು. ಹೀಗೆ ಮಾಡಿದ್ರೆ ನಾವು ಮಶ್ರೂಮ್ ಕೊಡ್ತಾ ಇದೀವಿ ಅಂತಾನೆ ಅನ್ಸೋದಿಲ್ಲ. ಮಕ್ಕಳಿಗೆ ಇಷ್ಟ ಆಗುತ್ತೆ ಡಿಫ್ರೆಂಟ್. ಈಗ ಇದನ್ನ ಉಲ್ಟಾ ಮಾಡೋಣ. ಇಷ್ಟೊತ್ತು ಫ್ರೈ ಮಾಡ್ಬೇಕು ಅದನ್ನ. ಈಗ ಶಾಲೋ ಫ್ರೈ ಆಗಿರೋದ್ರಿಂದ ಜಾಸ್ತಿ ಸಮಯ ತಗೊಳಲ್ಲ. ಈಗಾಗಲೇ ನಾವು ಬೇಯಿಸ್ಕೊಂಡಿದೀವಿ ಅಲ್ವಾ, ಆಲೂಗಡ್ಡೆ ಬೆಂದಿದೆ, ಮಶ್ರೂಮ್ ಕೂಡ ಬೆಂದಿದೆ, ಸ್ವಲ್ಪ ಜಾಸ್ತಿ ಸಮಯ ಏನ್ ಬೇಕಾಗಿಲ್ಲ.
ಅಲ್ಲಿ ಈ ಕಲರ್ ಬರೋವರೆಗೂ ಅದನ್ನ ಹಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ರಿಸ್ಪಿ ಆಗ್ಬೇಕಲ್ವಾ? ಮೇಲ್ ಕ್ರಿಸ್ಪಿ ಆಗಿರ್ಬೇಕು, ಒಳಗ್ ಸಾಫ್ಟಿ ಆಗಿರ್ಬೇಕು. ಸಾಫ್ಟ್ ಆಗಿರ್ಬೇಕು. ಇದನ್ನ ನೀವು ಫಸ್ಟ್ ಟೈಮ್ ಮಾಡ್ತಿದ್ರಿ ಒಟ್ಟಿನಲ್ಲಿ? ನನಗೆ ರೆಸಿಪಿ ಕಳ್ಸಿಕೊಟ್ಟಿದ್ದವ್ರು ಇದೇ ಫಸ್ಟ್ ಟೈಮ್, ಅದಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಇದಾಗಿದೆ ಅನ್ಸುತ್ತೆ, ಒಂದ್ಸತಿ ಇದೆ ಕಟ್ಲೆಟ್ ತರ ಕಾಣುತ್ತೆ, ಕಟ್ಲೆಟ್ ತರ ಕಾಣುತ್ತೆ ಅಲ್ವಾ? ಈಗ ಆಫ್ ಮಾಡಿದ್ದೀನಿ. ಸ್ಮೆಲ್ ಒಳ್ಳೆ ಬರ್ತಾ ಇದೆ, ಚೆನ್ನಾಗಿ ಬರ್ತಿದೆ ಅಲ್ಲ? ಅಡ್ಗೆ ಮಾಡೋ ಕೆಲಸ ಮುಗ್ದಿದೆ, ಈಗ ಸರ್ವಿಂಗ್ ಕಾರ್ಯಕ್ರಮ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಾ ಇದೆ, ಆಮೇಲೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಓಕೆ, ದಟ್ ಮೀನ್ಸ್ ಒಂದು ನಾವು 70% ಭಯ ಇಲ್ಲದೆ ತಿನ್ಬೋದು. ಓಕೆ, ಬಿಸಿ ಬಿಸಿಯಾದ ಮಶ್ರೂಮ್ ಕಟ್ಲೆಟ್ ಸಿದ್ಧವಾಯ್ತು. ಮಶ್ರೂಮ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಆಲೂಗಡ್ಡೆ, ಕೇಸರಿ ಬಣ್ಣ, ಜೀರಿಗೆ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಶ್ರೂಮ್, ಬೇಯಿಸಿದ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿ, ನಂತರ ಮಿಕ್ಸಿ ಜಾರಿಗೆ ಹಾಕಿ ನಿಂಬೆ ರಸ ಬೆರೆಸಿ ರುಬ್ಬಿಕೊಂಡು ಅದಕ್ಕೆ ಉಪ್ಪು, ಕೇಸರಿ ಬಣ್ಣ, ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಕಿ ಕಲಸಿಕೊಂಡು ವಡೆಯಂತೆ ತಟ್ಟಿಕೊಂಡು ಬೇಯಿಸಿಕೊಂಡರೆ ಮಶ್ರೂಮ್ ಕಟ್ಲೆಟ್ ಸವಿಯಲು ಸಿದ್ಧ.